ಇದನ್ನ ವಿರೋಧ ಮಾಡಿ ಇದನ್ನ ಮತದಾರನ ಕಾಂಗ್ರೆಸ್ ಹಾಕಿದ್ರ ಅಂತ ನೋಡಿ, ಅವರು ವಿರೋಧ ಮಾಡಿದರೆ 83,000 ಮತಗಳು ಬಿ ಜೆ ಪಿಗೆ ಹೇಗೆ ಬರ್ತಾಯಿತ್ತು. ಮತ್ತು ಅಷ್ಟೇ ಸ್ವಲ್ಪ ಅಂತರದಲ್ಲೇ ಹಾಗಿದ್ದರೆ ಅವರು ಒಂದು 30,000-40,000 ಮತಗಳಲ್ಲಿ ಗೆಲ್ಲಬೇಕಾಯಿತು. ತುಕಾರಾಮು 22,000 ಮತಗಳ ಅಂತರದಲ್ಲಿ ಸಂಡೂರಲ್ಲಿ 22,000 ಅವ್ರಿಗೆ ಲೀಡ್ ಬಂದಿತ್ತು. ಇವಾಗ 9,000ಕ್ಕೆ ಬಂದಿದೆ ಅಂದರೆ 13,000 ಕುಸಿದಿದೆಯಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಹಾಗಾಗಿ ಇದು ಬೈ ಎಲೆಕ್ಷನ್ಗಳಲ್ಲಿ ಅಧಿಕಾರದಲ್ಲಿರುವಂಥ ಸರ್ಕಾರ, ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರದಲ್ಲಿರೋ ಕಾರಣ ಅವರು ಎಲ್ಲ ರೀತಿಯ ಅಧಿಕಾರವನ್ನು, ಹಣ ಎಲ್ಲವುದನ್ನು ದುರ್ಬಳಕೆ ಮಾಡಿಕೊಂಡು ಗೆದ್ದಿರುವಂಥ ಒಂದು ವಿಚಾರ ಬಿಟ್ಟರೆ, ಬರುವಂಥ 28 ಜನರಲ್ ಎಲೆಕ್ಷನ್ನಲ್ಲಿ ತಾವು ನೋಡ್ತೀರಿ, ಅಖಂಡ ಬಳ್ಳಾರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆಯಿಂದ ಹಿಡಿದು ಎಲ್ಲ ಭಾಗಗಳಲ್ಲೂ ಕೂಡ ಮತ್ತೆ ಭಾರತೀಯ ಜನತಾ ಪಕ್ಷ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ ನಾವು. ಸರ್, ಗಾಲಿಜನ್ ರೆಡ್ಡಿ ಅಂದರೆ ಸಾಕು CM ಸಿದ್ದರಾಮಯ್ಯ ತೊಡೆ ತಟ್ಟಿದ್ರು. ಈಗ ಮತ್ತೆ ಇಲ್ಲೇ 4 ದಿನ ಇಲ್ಲೇ ಬಿಡುಬಿಟ್ಟು ಏನಂದ್ರೆ ಪ್ರಚಾರ ತಮ್ಮ ಕ್ಯಾಂಡಿಡೇಟ್ ಪರ, ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ರು. ಇಲ್ಲೇ ಒಂದು ಕಡೆ ನಿಮ್ಗೆ ಭಯ, ಅವ್ರು ಸಿದ್ದರಾಮಯ್ಯ ನಿಮ್ಮ ನೋಡಿ ಭಯ ಅಂತ ಏನು ಸರ್ ಕಾರಣ ಇಲ್ಲಿ? ಸೊ ಅದು ನಾನು ಹೇಳೋದಕ್ಕಿಂತ ಕೂಡ ಅದನ್ನು ತಾವು ಹೇಳಬೇಕು. ಅಂದರೆ ಇಲ್ಲಿ ಏನು ಜನಾರ್ದನ್ ರೆಡ್ಡಿ ಅವರು ನೇತೃತ್ವ ವಹಿಸಿ ಚುನಾವಣೆ ಮಾಡ್ತಾ ಇದ್ದಾರೆ ಅಂದರೆ, 4 ದಿನ ಅವರು ಓಡಿ ಬಂದು ಒಬ್ಬ ಮುಖ್ಯಮಂತ್ರಿಯಾಗಿ ಇಲ್ಲಿ ಕೂತ್ಕೊಂಡ್ರು ಅಂತಂದರೆ ಸೋಲಿನ ಭಯ ಅನ್ನೋದು ಅವರಿಗೆ ಕಾಡಿದ ಕಾರಣನೇ ಅವ್ರು ಇಲ್ಲಿ ಬಂದು 4 ದಿನ ಕೂತ್ಕೊಂಡು ಎಷ್ಟು ಹಣ ಆದರೂ ಕೂಡ ಖರ್ಚಾಗಲಿ ಇಲ್ಲಿ ನಾವು ಗೆಲ್ಲೇಬೇಕು ಅನ್ನೋಂಥ ಒಂದು ಹಠಕ್ಕೆ ಹೋಗಿ ಈ 5,000-6,000 ಮತಗಳೇ ಅಷ್ಟೇ ನಮಗೆ ಅವ್ರಿಗೆ ಡಿಫ್ರೆನ್ಸ್. 9,500 ಮತಗಳೆಲ್ಲ ಅವ್ರು ಗೆದ್ದಿದ್ದಾರೆ ಅಂತಂದರೆ, ನಾವೊಂದು 5,000 ಮತಗಳು ತೊಗೊಂಡಿದ್ರು ಕೂಡ 1,000 ಓಟಲ್ಲಿ ನಾವು ಇವತ್ತು ಗೆಲ್ತಾ ಇದ್ದೀವಿ ನಾವು. ಸೊ ಹಾಗಾಗಿ 5,000 ಮತಗಳ ಅಂತರನೇ ಒಬ್ಬ ಮುಖ್ಯಮಂತ್ರಿ ಬಂದು 4 ದಿನಗಳು ಕೂತ್ಕೊಂಡು 22 ಮಂತ್ರಿಗಳನ್ನು ಕರೆಸಿ ಕೂಡಿಸಿ ಇಷ್ಟೆಲ್ಲ ಹೋರಾಟ ಮಾಡಿ ಅವ್ರು ಗೆಲ್ಲಬೇಕಾಯಿತು. ಇನ್ನೊಂದು ಕಡೆ ರಾಜ್ಯದ 3 ಚುನಾವಣೆ, ಉಪಚುನಾವಣೆಯಲ್ಲಿ ಸಹ BJP ನೆಲೆ ಕಚ್ಚಿದೆ. ಏನು ಕಾರಣ ನಿಮ್ಮ ಅಂದರೆ ಕಾಂಗ್ರೆಸ್ ಮುಖಂಡರ ವೈಮನಸ್ಸು, ಗುದ್ದಾಟ, ಕಿತ್ತಾಟದಿಂದ ಈ ಮಟ್ಟದಲ್ಲಿ ಸೋಲಕ್ಕೆ ಕಾರಣ ಆಯ್ತಾ, ಇಲ್ಲ ಮಾಜಿ CM ಮಕ್ಕಳೇ ಸೋಲ್ತಾರೆ ಅಂದರೆ ಏನು? ಅಂದರೆ ನೋಡಿ, ಇದು ರಾಜಕೀಯದಲ್ಲಿ ಮುಖ್ಯಮಂತ್ರಿಗಳಿಗೆ ಇದ್ದವರೇ ಅಧಿಕಾರ ಆದ ತಕ್ಷಣ ಸೋತಿದ್ದ ಅನುಭವಗಳು ನಮ್ಮ ರಾಜ್ಯದಲ್ಲಿ ಇದೆ, ದೇಶದಲ್ಲಿ ಇದೆ. ಎಲ್ಲರೂ ಹೇಳ್ತಾ ಇರ್ತಾರೆ, ಅವ್ರು ಸೋತರು, ಇವ್ರು ಸೋತರು, ಮುಖ್ಯಮಂತ್ರಿ ಸೋತರು. ಇಂದಿರಾ ಗಾಂಧಿ ಅಂತವ್ರು ಕೂಡ ಆ ಕಾಲದಲ್ಲಿ ಸೋತಿದ್ರು. ಸೊ ಇದು ಗೆಲುವು ಸೋಲು ಅನ್ನೋದು ಬೈ ಎಲೆಕ್ಷನ್ಸ್ನಲ್ಲಿ ಸೋಲನ್ನು ನಾವು ಭಾಳ ಸೀರಿಯಸ್. ಶಿಗ್ಗಾವಿ ಫಲಿತಾಂಶ ಆಘಾತ ತಂದಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಸಂಡೂರಿನಲ್ಲಿ ಮೊದಲ ಬಾರಿಗೆ 80,000 ವೋಟ್ ಸಿಕ್ಕಿದೆ ನಮಗೆ. ಸೋಲು ಲೋಪಗಳ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅಂತ ಶಾಸಕರು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿರೋದು. ಅವರಿಗೆ ವಿಶ್ವಾಸ ಇದ್ದಿದ್ದು ಶಿಗ್ಗಾವಿ ಮತ್ತು ಸಂಡೂರು ಬಗ್ಗೆ ವಿಶ್ವಾಸ ಇತ್ತು ಅಂದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು NDA ನಮ್ಮ ನಿರೀಕ್ಷೆಗೂ ಮೀರಿ 200ರ ಗಡಿಯನ್ನು ದಾಟಿರ್ತಕ್ಕಂಥದ್ದು. ಬಹುಶಃ ಒಂದು ಹೊಸ ಇತಿಹಾಸವನ್ನು ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಮಿತ್ರ ಪಕ್ಷಗಳು ಸೃಷ್ಟಿ ಮಾಡಿದೆ, ದಾಖಲೆ ಮಾಡಿದೆ. ಮಹಾರಾಷ್ಟ್ರದ ಮಹಾಜನತೆ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರ ನಾಯಕತ್ವದ ಬಗ್ಗೆ ವಿಶ್ವಾಸವನ್ನು ಇಟ್ಟು ಒಂದು ಐತಿಹಾಸಿಕ ಗೆಲುವನ್ನು ಇವತ್ತು ನೀಡಿದ್ದಾರೆ. ತುಂಬ ಸಂತೋಷ ತರ್ತಕ್ಕಂಥ ವಿಚಾರ. ಕರ್ನಾಟಕದಲ್ಲಿ 3 ಕ್ಷೇತ್ರಗಳ ಉಪಚುನಾವಣೆ, ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರು, 3 ಕ್ಷೇತ್ರದಲ್ಲಿ ನಮಗೆ ಹಿನ್ನಡೆ ಆಗಿದೆ. 3 ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ನಾವು JDS ನಮ್ಮ